ಶಿಸ್ತು ಮೌಲ್ಯವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಚುನಾವಣೆ ಯಾವ ರೀತಿ ಇರುತ್ತೆ, ಚುನಾವಣೆ ಪ್ರಕ್ರಿಯೆಯ ಬಗ್ಗೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆ ಎನ್ನುವಂತಹ ಆಶಯದೊಂದಿಗೆ ನಮ್ಮ ಶಾಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ್ದೀವಿ. ಇದೇ ತಾರೀಕು 17ನೇ ತಾರೀಕಿಂದ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಇವತ್ತೇ ಯಾರ್ಯಾರು ಚುನಾವಣೆಗೆ ಸ್ಪರ್ಧಿಸ ಬಯಸಿರ್ತಾರೋ ಆ ವಿದ್ಯಾರ್ಥಿಗಳು ಬಂದು ನಿಮ್ಮಲ್ಲಿ ಚುನಾವಣಾ ಭಾಷಣ ಬಗ್ಗೆ, ಅಂದರೆ ನಮ್ಗೆ ಯಾವ ರೀತಿ ಯಾಕೆ ಓಟ್ ಹಾಕಬೇಕು ಅನ್ನೋದ್ರ ಬಗ್ಗೆ, ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಕೇಳ್ಕೊಳ್ತಾರೆ. ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ನೀವು ನಿಮ್ಮ ಓಟನ್ನು ಹಾಕ್ಬೋದು. ಆ ಓಟು ರಹಸ್ಯವಾಗಿರುತ್ತೆ, ಯಾವುದೇ ಕಾರಣಕ್ಕೆ ಯಾರಿಗೆ ಹಾಕಿರೋದು ಗೊತ್ತಾಗಲ್ಲ. ಹಾಗಾಗಿ ಮೊದಲಿಗೆ ನಾನು SLCಯಿಂದ ವಿದ್ಯಾರ್ಥಿ ಕರಿತೀನಿ. ಮೊದಲ ಚುನಾವಣಾ ಅಭ್ಯರ್ಥಿ ಮಾನಸ BT. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದಿಯವರಿಗೂ ನನ್ನ ಸ್ನೇಹಿತರಿಗೂ ಸ್ವಾಗತ ಕೋರಲು ಬಯಸುತ್ತೇನೆ. ಇಂತಹ ವಿಶೇಷ ಕಾರ್ಯಕ್ರಮಗಳು ನಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಪ್ರೇರಣೆಗಳನ್ನು ನೀಡುತ್ತವೆ. ಇಂದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಗೆಲ್ಲಲು ಅರ್ಹಳೆನಿಸಿದರೆ ನಿಮ್ಮ ಮತಗಳನ್ನು ನನಗೆ ನೀಡಿ ನನ್ನನ್ನು ಗೆಲ್ಲಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ಈ ಶಾಲೆಯ ಸಮಯಕ್ಕೆ ಸರಿಯಾಗಿ ಬರುವುದಾಗಲಿ, ಶಾಲೆಯ ಕೊಠಡಿಗಳನ್ನು ಶುಚಿಗೊಳಿಸುವುದಾಗಲಿ, ಇನ್ನಿತರ ಈ ಶಾಲೆಯ ಕಾರ್ಯಕ್ರಮಗಳಲ್ಲಿ ನನ್ನ ಕೈಲಾದಷ್ಟು ಸೇವೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಾನು ಚುನಾವಣಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನಾನು ಗಿಡಗಳಿಗೆ ನೀರು ಹಾಕಲಿ ಮತ್ತು ರೂಮ್ಗಳನ್ನು ಸ್ವಚ್ಛಗೊಳಿಸುವುದಾಗಲಿ ನಾನು ಎಲ್ಲವನ್ನು ಮಾಡುತ್ತಿದ್ದೇನೆ. ನನ್ನನ್ನು ವೋಟ್ ಹಾಕಿ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಕ್ಲಾಸ್ ಲೀಡರ್ ಚುನಾವಣೆಯ ಸ್ಪರ್ಧೆಯಲ್ಲಿ ನಿಂತಿದ್ದೇನೆ. ನಮ್ಮ ಶಾಲೆ ನಮಗೆ ಪಾಠ ಹೇಳಿಕೊಡುವ ಒಂದು ಜಾಗವಲ್ಲ, ಅದು ನಮ್ಮ 2ನೇ ಮನೆ. ಆ ಮನೆಯ ಜವಾಬ್ದಾರಿಯಾಗಿ ನಾನು ಆಯ್ಕೆಯಾಗಲು ಬಯಸುತ್ತೇನೆ. ನಾನು ಏನಾದರೂ ಕ್ಲಾಸ್ ಲೀಡರ್ ಆಗಿ ಆಯ್ಕೆಯಾದರೆ ವಿದ್ಯಾರ್ಥಿಗಳ ಯಾವುದೇ ಸಮಸ್ಯೆಯಾಗಲಿ ಅದನ್ನು ಶಿಕ್ಷಕರ ಗಮನಕ್ಕೆ ತಂದು ನಾನು ಬಗೆಹರಿಸಲು ಪ್ರಯತ್ನಿಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಆವರಣವನ್ನು ಶಿಸ್ತಿನಿಂದ ಇರಲು ಸಹಕಾರರೊಂದಿಗೆ ಕೆಲಸ ಮಾಡುತ್ತೇನೆ ಮತ್ತು ಓದಿನ ಜೊತೆಗೆ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತೇನೆ ಮತ್ತು ಎಲ್ಲರೂ ಒಂದೇ ಎಂಬ ಭಾವನದಿಂದ ಎಲ್ಲರನ್ನೂ ಜೊತೆಯಾಗಿ ಕಲಿಸುತ್ತೇನೆ. ನಾಯಕಿ ಎಂದರೆ ಆದೇಶವನ್ನು ಕೊಡುವವಳಲ್ಲ, ನಾಯಕಿ ಎಂದರೆ ಸುಖ ದುಃಖದಲ್ಲೂ ಜೊತೆಯಾಗಿ ನಿಲ್ಲುವವಳು. ನಿಮ್ಮ ಆಹ್ವಾನ ನನ್ನ ಮೇಲೆ ನಂಬಿಕೆ ಇದೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಚುನಾವಣಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಆದ್ದರಿಂದ ನನ್ನ ಗೆಳತಿಯರೆಲ್ಲರೂ ನನಗೆ ಓಟನ್ನು ಹಾಕಿ ನನ್ನನ್ನು ಗೆಲ್ಲಿಸಿ, ನಾನು ಗೆದ್ದ ಕೂಡಲೇ ನಮ್ಮ ಶಾಲೆಯ ರೂಮ್ ಸ್ವಚ್ಛತೆ ಹಾಗೂ ಗಿಡಗಳಿಗೆ ನೀರು ಹಾಕುವುದನ್ನು ಮಾಡಿಸುತ್ತೇನೆ ಕೆಲಸವನ್ನು. 10ನೇ ತರಗತಿ. ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ನಾನು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಬಯಸುತ್ತಿದ್ದೇನೆ. ನಾನು ಈ ಚುನಾವಣೆಗೆ ಅರ್ಹಳಾಗಿದ್ದೇನೆ ಎಂದು ನಿಮಗೆ ಅನಿಸಿದರೆ ನೀವು ನಿಮ್ಮ ಅಮೂಲ್ಯವಾದ ಮತಗಳನ್ನು ನಮಗೆ ಹಾಕಿ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಆಶಾ. ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಚುನಾವಣಾ ಆಯೋಗಕ್ಕೆ ಆಯ್ಕೆಯಾಗಿದ್ದೇನೆ. ತಾವು ಗೆಳೆಯರೇ ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಿ ಜಯಶೀಲರಾಗಿಸಿದರೆ ನಾನು ಈ ಗಿಡದ ನೀರುಗಳನ್ನಾಗಲಿ ಈ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡಿಸುತ್ತೇನೆ. ಇಷ್ಟು ಹೇಳಲು ಮಾತನಾಡಿಕೊಟ್ಟ ಅವಕಾಶಗಳು ಧನ್ಯವಾದಗಳು. ಶುಭೋದಯಗಳು. ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ನಾನು ಪಾಲ್ಗೊಳ್ಳಲಾಗಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಜಯಶಾಲಿಯಾಗಲು ಸಹಕರಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ದರ್ಶನ್. ಚುನಾವಣೆ ಎಲೆಕ್ಷನ್ ನಿಂತಿದ್ದೇನೆ. ಎಲ್ಲ ಓಟ್ಗಳು ನನಗೆ ಹಾಕಬೇಕು ಸ್ವೀಕರಿಸುತ್ತಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿಮ್ಮ ಮತಗಳನ್ನು ನಮಗೆ ನೀಡಿ ನಮ್ಮನ್ನು ಗೆಲ್ಲಿಸಿದರೆ ನಾವು ಬಸ್ಸಿನಲ್ಲಿ ಶಿಸ್ತಾಗಿ ಬರುವುದನ್ನು ಕಾಪಾಡುತ್ತೇನೆ. ಕಾವ್ಯ GC. ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು.
ನನ್ನ ಹೆಸರು ಕಾವ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು. ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ಕಾರ್ಯಕ್ರಮ ಇರುವುದರಿಂದ ನಾನು ಆ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಹಾಗಾಗಿ ನಿಮ್ಮ ಸಹಕಾರ ಹಾಗೂ ನಿಮ್ಮ ಬೆಂಬಲ ಕೇಳಲು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಆ ಚುನಾವಣೆಯಲ್ಲಿ ನಾನು ಆಯ್ಕೆಯಾದರೆ ಶಾಲೆ ಮಕ್ಕಳ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ಶಿಕ್ಷಕರೊಂದಿಗೆ ಚರ್ಚಿಸಿ ಅದನ್ನು ಪರಿಹಾರ ಬೋಧನೆ ಮಾಡಲು ಪ್ರಯತ್ನಿಸುತ್ತೇನೆ ಹಾಗೂ ನಮ್ಮ ಶಾಲೆಯ ಸ್ವಚ್ಛತೆ ಶಿಸ್ತಿನಿಂದ ಕಾಪಾಡಿಸುತ್ತೇನೆ. ಹಾಗಾಗಿ ನಿಮ್ಮ ಈ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸಿಂಚನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಳೆ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಆಯ್ಕೆಯಾಗಿ ಬಯಸುತ್ತೇನೆ. ನಾನು ಆ ಕಾರ್ಯಕ್ರಮದಲ್ಲಿ ಅರ್ಹಳಾಗಬೇಕೆಂದರೆ ನಿಮ್ಮ ಮತಗಳು ನನಗೆ ಬೇಕಾಗುತ್ತದೆ. ಆ ಕಾರ್ಯಕ್ರಮದಲ್ಲಿ ನಾನೆಲ್ಲ ಗೆದ್ದರೆ ನಮ್ಮ ಶಾಲೆಯಲ್ಲಿ ಸ್ವಚ್ಛವಾಗಿ ಗಳಿಸುತ್ತೇನೆ ಹಾಗೂ ಶಾಲಾ ಕೊಠಡಿಗಳನ್ನು ನೀಟಾಗಿ ಇಡಲು ಬಯಸುತ್ತೇನೆ ಹಾಗೂ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಶಿಕ್ಷಕ ವೃಂದವರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ. ನಾನು ಲಾವಣ್ಯ 10ನೇ ತರಗತಿ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ನಾಳೆ ನಡೆಯುವ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಬಯಸುತ್ತೇನೆ. ನಾನು ಚುನಾವಣೆಯಲ್ಲಿ ಜಯಶಾಲಿಯಾಗಿದ್ದರೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಗೆಲ್ಲಿಸಬೇಕು ಕೇಳಿಕೊಳ್ಳುತ್ತಿದ್ದೇನೆ. ಏಕೆಂದರೆ ನಮ್ಮ ಶಾಲೆಯ ಕೊಠಡಿಯನ್ನು ಸ್ವಚ್ಛತೆಗೊಳಿಸಲು, ನಮ್ಮ ಶಾಲೆಯ ಆವರಣವನ್ನು ಸ್ವಚ್ಛತೆಗೊಳಿಸಲು ಮತ್ತು ಪರಿಸರ ಮಾಲಿನ್ಯವನ್ನು ಮಾಡದೆ ಸ್ವಚ್ಛತೆಯಿಂದ ಇಡಲು ಕಾಪಾಡಿಸುತ್ತಿದ್ದೇನೆ. 10ನೇ ತರಗತಿ ಎಂದರೆ ಒಂದು ಅಮೂಲ್ಯವಾದ ಸಾಧನೆಯ ವರ್ಷ. ಅದನ್ನು ಉಪಯೋಗಿಸಿಕೊಂಡು ನಾನು 10ನೇ ತರಗತಿಯಲ್ಲಿ ಗೆಲ್ಲಲು ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಆದ್ದರಿಂದ ನನ್ನನ್ನು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಗೆಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅಮೃತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚುನಾವಣೆಗೆ ಆಯ್ಕೆಯಾಗಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಸಹಕಾರ ಬೇಕಾಗಿದೆ. ಗೆಲ್ಲಲು ಪ್ರಯತ್ನಿಸಿ. ಧನ್ಯವಾದ. ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ನಾನು ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನಾನು ಚುನಾವಣೆಯಲ್ಲಿ ಗೆದ್ದರೆ ಶಾಲೆಯನ್ನು ಶಿಸ್ತಿನಿಂದ ಇಡುತ್ತೇನೆ. ನಿಮ್ಮ ಓಟುಗಳನ್ನು ನನಗೆ ನೀಡಿ ಗೆಲ್ಲಿಸಿ. ಧನ್ಯವಾದ. ಮಂಜುನಾಥ. ನಾನು ಎಲೆಕ್ಷನ್ಗೆ ನಿಲ್ಲುತ್ತಿದ್ದೇನೆ. ಎಲ್ಲರೂ ನನಗೆ ಓಟನ್ನು ಹಾಕಿ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ವಿನೋದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಓಟ್ಗಳನ್ನು ಹಾಕಿ ನನ್ನನ್ನು ಗೆಲ್ಲಿಸಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ವಿನುತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಶಾಲೆಯಲ್ಲಿ ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಈ ಚುನಾವಣೆಯಲ್ಲಿ ನಾನೇನಾದರೂ ಜಯಶಾಲಿ ಆದರೆ ಈ ಶಾಲೆಯನ್ನು ಸ್ವಚ್ಛ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು. ಇಂದು ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನಿಮ್ಮ ಓಟುಗಳನ್ನು ನನಗೆ ಹಾಕಿ ಗೆಲ್ಲಿಸಿದರೆ ನಾನು ಕೊಠಡಿಗಳನ್ನು ಸ್ವಚ್ಛತೆಯಾಗಿ ಇಡುತ್ತೇನೆ ಹಾಗೂ ಪರಿಸರವನ್ನು ಸ್ವಚ್ಛತೆಯಾಗಿ ಇಡುತ್ತೇನೆ. ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಬರುತ್ತೇನೆ. ಹುಡುಗರಿಗೆ ಓದಕ್ಕೆ ಬರಲುದರಿಗೆ ಸರಿಗೇಳಿ ಸಹಾಯ ಮಾಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಯಶೋಧ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಳೆ ನಮ್ಮ ಶಾಲೆಯಲ್ಲಿ ಚುನಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಚುನಾವಣೆ ಕಾರ್ಯಕ್ರಮದಲ್ಲಿ ನಾನು ಅಭ್ಯರ್ಥಿಯಾಗಿ ಪಾಲ್ಗೊಂಡಿದ್ದೇನೆ. ನಾನೇನಾದರೂ ಜಯಶಾಲಿಯಾದರೆ ನಮ್ಮ ಶಾಲೆ ಆವರಣ ಹಾಗೂ ನಮ್ಮ ಕ್ಲಾಸ್ ರೂಮನ್ನು ಶುಚಿಯಾಗಿಡಲು ಪ್ರಯತ್ನಿಸುತ್ತೇನೆ. ಹಾಗಾಗಿ ನಿಮ್ಮ ಓಟನ್ನು ನನಗೆ ಹಾಕಿ. ಥ್ಯಾಂಕ್ ಯು. ಮಹಾಲಕ್ಷ್ಮಿ. ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಳೆ ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆಸುತ್ತಿದ್ದಾರೆ. ಅದರಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಜಯಶೀಲರಾಗಿ
ಜಯಶೀಲರಾಗಿ ನಾನು ಏನಾದರೂ ಆ ಚುನಾವಣೆಯಲ್ಲಿ ಜಯಶೀಲರಾದರೆ ಶಾಲೆಯ ಆವರಣವನ್ನು ಸ್ವಚ್ಛ ಇಡುತ್ತೇನೆ. ಶಾಲೆಯ ಕೊಠಡಿಗಳನ್ನು ಏನಾದರೂ ಧೂಳಾಗಿದ್ದರೆ ಅವುಗಳನ್ನು ಎಲ್ಲ ಕ್ಲೀನ್ ಮಾಡಿಸುತ್ತೇನೆ. ಹಾಗೂ ಯಾರಾದರೂ ಏನಾದರೂ ಜಗಳವಾಡಿದರೆ ಅದನ್ನು ಗುರುಗಳೊಂದಿಗೆ ಚರ್ಚಿಸಿ ಬಗೆಹರಿಸುತ್ತೇನೆ. ಪ್ರೀತಿಯ ಸ್ನೇಹಿತರೆ, ನನಗೆ ಎಲ್ಲ ನಿಮ್ಮ ಮತಗಳನ್ನು ಹಾಕಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಕುಮಾರ್ 9ನೇ ತರಗತಿ ಓದುತ್ತಿದ್ದೇನೆ. ನಾನು ಎಲೆಕ್ಷನ್ಗೆ ನಿಂತಿದ್ದೇನೆ. ದಯವಿಟ್ಟು ಎಲ್ಲ ಓಟು ನನಗೆ ಹಾಕಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಳೆ ನಡೆಯುವ ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿ ನಾನು ಗೆಲ್ಲಿಸಬೇಕೆಂದೇಳಿ ನಾನು 2 ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಪವನ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಜಯಶೀಲನಾಗಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶುಭೋದಯಗಳು. ನನ್ನ ಹೆಸರು ಬಿಂದು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು. ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಹಾಕಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕೊಠಡಿಯ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ, ಮರಗಿಡವನ್ನು ಕಾಪಾಡುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಇಂದ್ರಜಿತ್ ರೆಡ್ಡಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾಳೆ ನಡೆಯುವ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ. ನಾನು ಒಂದು ವೇಳೆ ಗೆದ್ದರೆ ಶಾಲೆಯ ಕೊಠಡಿಯನ್ನು ಸ್ವಚ್ಛವಿರಲು ಕಾಪಾಡುತ್ತೇನೆ ಮತ್ತು ಗಿಡಗಳಿಗೆ ನೀರು ಹಾಕುವುದನ್ನು ತೋರಿಸುತ್ತೇನೆ. 1-2 ಮಾತುಗಳನ್ನು ಆಡೋಕ್ಕೆ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಪ್ರೌಢಶಾಲೆ. ನಿಮ್ಮ ಮತಗಳನ್ನು ನಮಗೆ ಹಾಕಿ ಗೆಲ್ಲಿಸಿ. ನಾನು ಶಾಲಾ ಆವರಣವನ್ನು ಸ್ವಚ್ಛತೆಯನ್ನು ಕಾಪಾಡುತ್ತೇನೆ, ಕೊಠಡಿಗೆ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಚುನಾವಣೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ನಾಳೆ ನಡೆಯುವ ಎಲೆಕ್ಷನ್ನಲ್ಲಿ ಭಾಗವಹಿಸುತ್ತಿದ್ದೇನೆ. ನಾನು ಒಂದು ವೇಳೆ ಈ ಮತದಾನದಲ್ಲಿ ಗೆದ್ದರೆ ನಾನು ಡೈಲಿಂಗ್ ಹಾಲನ್ನು ಕ್ಲೀನಾಗಿ ಇಟ್ಟುಕೊಳ್ಳಲು ಬಯಸುತ್ತೇನೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ನಮಗೆ ಹಾಕಿ ಗೆಲ್ಲಿಸಿದ್ದೇನೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು. ನನ್ನನ್ನು ಶಾಲಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ನಾನು ಕೊಠಡಿಯ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ ಮತ್ತು ಶಾಲಾ ಆವರಣದಲ್ಲಿರುವ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಎಲೆಕ್ಷನ್ನಿಗೆ ನಿಂತಿದ್ದೇನೆ. ನಾನೇನಾದರೂ ಗೆದ್ದರೆ ಪರಿಸರವನ್ನು ಸಂರಕ್ಷಿಸುತ್ತೇನೆ. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಪ್ರೌಢಶಾಲೆ ಕಡ್ಲೆಗುದ್ದು. ನಾನು ಶಾಲಾ ಶಿಕ್ಷಣದಿಂದ ಸ್ಪರ್ಧೆಯಲ್ಲಿ ನಿಂತಿದ್ದೇನೆ. ನಿಮ್ಮ ಓಟುಗಳನ್ನು ನನಗೆ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾನು ನಾಳೆ ನಡೆಯುವ ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನನ್ನನ್ನು ಗೆಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಜಯಶಾಲಿಯಾಗಿ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಆದಿತ್ಯ ಆದ್ಮೇಲೆ ಅಶ್ವಿನಿ. ತರಗತಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಓಟುಗಳನ್ನು ಹಾಕಿ ನನ್ನನ್ನು ಜಯಶಾಲಿ ಮಾಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಳೆ ನಡೆಯುವ ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಿದರೆ ನಾನು ಸ್ವಚ್ಛತೆಯನ್ನು ಕಾಪಾಡುವುದಾಗಲಿ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೀರ್ತನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನನ್ನ ಗುಣಗಳು ನಿಮಗೆ ಇಷ್ಟವಾದರೆ ನನಗೆ ವೋಟ್ ಮಾಡಿ ಜಯಶಾಲೆಯಾಗಿ ಗೆಲ್ಲಿಸಬೇಕೆಂದು ಕೋರುತ್ತೇನೆ. ಧನ್ಯವಾದ. ಬಾಬಾ ಆ ಕಡೆ ಲಾಸ್ಟ್ DC ಆಗರು. ನನ್ನ ಹೆಸರು ತೇಜಸ್ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗುಣಗಳನ್ನು ಇಷ್ಟವಾದರೆ ನೀವು ಅಮೂಲ್ಯವಾದ ಮತಗಳನ್ನು ಹಾಕಿರಿ. ನಾನು ಜಯಶಾಲಿಯಾದರೆ ಕೊಠಡಿಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತಗಳನ್ನು ನನಗೆ ಹಾಕಬೇಕೆಂದು ಕೋರಿಕೊಳ್ಳುತ್ತೇನೆ.
ಮೇಲೆ ಆಸನಾಗಿರುವ ನನ್ನ ನೆಚ್ಚಿನ ಗುರುಗಳೇ ಹಾಗೂ ಮುಖ್ಯೋಪಾಧ್ಯಾಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಇಂದು ನಡೆಯುತ್ತಿರುವ ನಮ್ಮ ಶಾಲೆಯಲ್ಲಿ ಚುನಾವಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಚುನಾವಣೆ ಕಾರ್ಯಕ್ರಮದಲ್ಲಿ ನಾನು ನಿಲ್ಲಲು ಅರ್ಹಳೆಂದು ನಿಮಗೆ ಅನಿಸಿದರೆ ನಿಮ್ಮ ಮತಗಳನ್ನು ನನಗೆ ಹಾಕಿ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.